ಗುಜರಾತ್ನಲ್ಲಿ ಭಯೋತ್ಪಾದಕರಿಂದ ಮಹಾ ಸಂಚನ್ನೆ ರೂಪಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ದೇವಸ್ಥಾನದ ಪ್ರಸಾದದಲ್ಲಿ ವಿಷ ಹಾಕೋದಕ್ಕೆ ಐಸಿಸ್ ಉಗ್ರರು ಸಂಚನ್ನ ರೂಪಿಸಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ದೇವಸ್ಥಾನದ ಪ್ರಸಾದದಲ್ಲಿ ವಿಷವನ್ನ ಹಾಕೋದಕ್ಕೆ ಐಸಿಸ್ ಉಗ್ರರು ಸಂಚನ್ನ ರೂಪಿಸಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಭಯೋತ್ಪಾದಕರ ಸಂಚನ್ನ ವಿಫಲಗೊಳಿಸಿದ ಗುಜರಾತ್ ATS ಕಾರ್ಕೋಟಕ ವಿಷ ರೈಸಿನ್ ವಿಷ ಬೆರೆಸಿ ಹಿಂದೂಗಳ ಹತ್ಯೆಗೆ ಪ್ಲಾನ್ ಅನ್ನ ಮಾಡಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಪ್ರಮುಖ ಸ್ಥಳಗಳಲ್ಲಿ ಸಾಮೂಹಿಕ ಹತ್ಯೆಗೆ ಶಂಕಿತ ಉಗ್ರರಿಂದ ಪ್ಲಾನ್ ಆಗಿತ್ತಂತೆ. ಅಹ್ಮದ್ ಮೊಹಿಯುದ್ದೀನ್, ಮೊಹಮ್ಮದ್ ಸುಹೇಲ್, ಸುಲೇಮಾನ್ ಶೇಖ್ ಎಂಬಾತನಿಂದ ಹತ್ಯೆಗೆ ಪ್ಲಾನ್ ಆಗಿತ್ತು. ಹರಳು ಬೀಜದಿಂದ ವಿಷ ತಯಾರಿಸಿ ಪ್ರಸಾದದಲ್ಲಿ ಬೆರೆಸೋದಕ್ಕೆ ಸಂಚನ್ನ ರೂಪಿಸಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಈ ಹರಳು ಬೀಜ ವಿಷ ಇದೆಯಲ್ಲ, ಒಮ್ಮೆ ಅದು ಮನುಷ್ಯನ ದೇಹಕ್ಕೆ ತಾಕಿದ್ರೆ ಬದುಕುವ ಚಾನ್ಸಸ್ಸೇ ಇಲ್ಲ. ರೈಸಿನ್ ಎಂಬ ವಿಷ ತಯಾರಿಸೋದಕ್ಕೆ ಸಂಚನ್ನ ಮಾಡಿದ್ದಂತಹ ಉಗ್ರರ ತಂಡ ಬಾಂಬ್ನಲ್ಲೂ ರೈಸಿನ್ ಬೆರೆಸಿದ್ರೆ ವಿಷಕಾರಿ ಅನಿಲ ಹೊರಸೂಸುತ್ತೆ. ಪ್ರಸಾದಗಳಿಗೆ ಮತ್ತು ಹಣ್ಣುಗಳಿಗೆ ಲೇಪನ ಮಾಡೋದಕ್ಕೆ ಉಗ್ರರಿಂದ ಕೂಡ ಸ್ಕೆಚ್ ಅನ್ನ ಹಾಕಲಾಗಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಹಾಗಾಗಿ ನೋಡಿ ಯಾವ ರೀತಿಯಾಗಿ ಯಾವ ಸೋಗಿನಲ್ಲಿ ಬಂದು ಏನು ಬೇಕಾದರೂ ಮಾಡ್ತಾರೆ ಈ ದೇಶದ್ರೋಹಿಗಳು ಅನ್ನೋದಕ್ಕೆ ನಿನ್ನೆ ನಡೆದಿರುವಂತಹ ಘಟನೆ ಮತ್ತೆ ಈ ಹಿಂದೆ ನಡೆದಿರುವಂತಹ ಸಾಕಷ್ಟು ಘಟನೆಗಳು ಉದಾಹರಣೆಯಾಗಿ ನಾವು ತೆಗೆದುಕೊಳ್ಳಬಹುದು.